ನಮಸ್ಕಾರ, ನಾನು ಡಾಕ್ಟರ್ ಶ್ವೇತಾ ಹರಿ. ಕಹಿ ಸಸ್ಯದ ಸಿಹಿ ಲಾಭಗಳು. ಕಿರಾತ ತಿಕ್ತದಿಂದಾಗುವ ಅದ್ಭುತ ಆರೋಗ್ಯ ಲಾಭಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದನ್ನು ನೆಲಬೇವು ಅಥವಾ ಕಾಲಮೇಘ ಅಂತಲೂ ಕರೀತಾರೆ. ಪ್ರಾಚೀನ ಕಾಲದಿಂದ ಭಾರತೀಯ ಔಷಧಿ ಪದ್ಧತಿಗಳಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ. ಇದೊಂದು ಚಿಕ್ಕ ಗಿಡ ಆಗಿರುತ್ತದೆ ಮತ್ತು ಭಾರತದ ಎಲ್ಲೆಡೆನೂ ಇದು ಬೆಳೆಯುತ್ತದೆ. ಹಿಮಾಲಯದ ಸಸ್ಯವಾದ ನೆಲಬೇವು ಹಿಂದೆ ಕಿರಾತರು ಎಂಬ ಬುಡಕಟ್ಟು ಜನಾಂಗದವರು ಜ್ವರಕ್ಕೆ ಇದನ್ನು ಔಷಧಿಯಾಗಿ ಬಳಸ್ತಿದ್ದರು. ಹಾಗಾಗಿ ಸಂಸ್ಕೃತದಲ್ಲಿ ಇದನ್ನು ಕಿರಾತ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಅಲ್ಲದೆ ಇದು ಬೇವಿಗಿಂತ ಅತ್ಯಂತ ಕಹಿಯಾಗಿರುವುದರಿಂದ ಇದನ್ನು ಮಹಾತಿಕ್ತ ಎಂಬ ಹೆಸರಿನಿಂದಲೂ ಕರೀತಾರೆ. ಈ ಗಿಡದ ಪಂಚಾಂಗಗಳು ಅಂದರೆ ಬೇರು, ಕಾಂಡ, ಎಲೆ, ಹೂವು, ಹಣ್ಣು ಎಲ್ಲವನ್ನೂ ಔಷಧಿಯ ಗುಣವನ್ನು ಹೊಂದಿದೆ. ಈಗ ನಾವು ನಮ್ಮ ಆರೋಗ್ಯದ ಯಾವ ತೊಂದರೆಗಳಿಗೆ ಯಾವ ರೀತಿ ನಾವು ಈ ಗಿಡವನ್ನು ಉಪಯೋಗಿಸಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಜ್ವರದಲ್ಲಿ ಅಂದರೆ ದೀರ್ಘಕಾಲೀನ ಜ್ವರದಲ್ಲಿ ಈ ನೆಲಬೇವು ತುಂಬ ಪ್ರಯೋಜನಕಾರಿಯಾಗಿರುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ನೆಲಬೇವಿನ ಎಲೆ ಒಂದು 4ರಿಂದ 5, ಅಮೃತ ಬಳ್ಳಿಯ ಎಲೆ 4ರಿಂದ 5 ಇದರ ರಸವನ್ನು ತೆಗೆದು ಅದಕ್ಕೆ ಸ್ವಲ್ಪ ಜೇನು ಬೆರೆಸಿ ಒಂದು 20 ml ಆಗುವಷ್ಟು ತಗೊಂಡು ಇದನ್ನು ಖಾಲಿ ಹೊಟ್ಟೆಗೆ ಸೇವಿಸ್ತಾ ಬಂದರೆ ಕ್ರಮೇಣ ಜ್ವರದ ಶಮನವಾಗ್ತಾ ಬರುತ್ತದೆ. ಹಾಗೆಯೇ ಈ ಜಂತು ಹುಳುವಿನ ತೊಂದರೆ ಇದ್ದವರು ಪ್ರತಿದಿನ ರಾತ್ರಿ ಮಲಗುವ ಮುಂಚೆ 7 ದಿನ ಈ ನೆಲಬೇವಿನ ಎಲೆಯ ಕಷಾಯವನ್ನು ಕುಡಿಯಬಹುದು. ಬಾಣಂತಿಯರಲ್ಲಿ ಎದೆಹಾಲಿನ ಉತ್ಪತ್ತಿ ಹೆಚ್ಚಿಸಲು ನೆಲಬೇವಿನ ಎಲೆಯ ಕಷಾಯಕ್ಕೆ ಸ್ವಲ್ಪ ಜೇನನ್ನು ಸೇರಿಸಿ ಕುಡಿಯಬಹುದು. ಹಾಗೆ ಬಾಯಿ ಹುಣ್ಣಿನ ತೊಂದರೆ ಇದ್ದವರು ನೆಲಬೇವಿನ ಕಾಂಡವನ್ನು ಒಂದು ರಾತ್ರಿ ಮಜ್ಜಿಗೆಯಲ್ಲಿ ನೆನೆಯಿಟ್ಟು ನಂತರ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಳ್ಳಬೇಕು. ಈ ಪುಡಿಯನ್ನು ಒಂದು ಚಮಚ ತುಪ್ಪದಲ್ಲಿ ಅಂದರೆ ಒಂದು ಪುಡಿನ ಅರ್ಧ ಚಮಚ ತಗೊಳ್ಳಿ, ತುಪ್ಪದಲ್ಲಿ ಹುರಿದುಕೊಂಡು ಊಟ ಮಾಡುವಾಗ ಇದನ್ನು ಅನ್ನದೊಂದಿಗೆ ಬೆರೆಸಿ ತಿನ್ನಬೇಕು. ಕಾಮಾಲೆ ಮತ್ತು ಇತರ ಯಕೃತ್ತಿನ ತೊಂದರೆಗಳಿಂದ ಬಳಲುವವರಿಗೆ ಈ ನೆಲಬೇವಿನ ಇಡೀ ಗಿಡದ ಕಷಾಯ ಅಥವಾ ಪಂಚಾಂಗದ ಕಷಾಯವು ತುಂಬಾ ಪ್ರಯೋಜನಕಾರಿಯಾಗಿರುತ್ತದೆ. ಹಾವು ಕಡಿತ ಮತ್ತು ವಿಷಕೀಟಗಳ ಕಡಿತದಲ್ಲೂ ಇದರ ಕಷಾಯವನ್ನು ಕೊಡಲಾಗುತ್ತದೆ. ಇದರ ಎಲೆಯ ಲೇಪನವನ್ನು ಮಾಡುವುದರಿಂದ ಉರಿ ನೋವು ಶಮನವಾಗುತ್ತದೆ. ಸ್ತ್ರೀಯರಲ್ಲಿ ಮಾಸಿಕ ಸ್ರಾವವು ಅಧಿಕವಾಗುತ್ತಿದ್ದಲ್ಲಿ ನೆಲಬೇವಿನ ಕಷಾಯ ಮತ್ತು ಶ್ರೀಗಂಧದ ಕಷಾಯವನ್ನು ಸೇರಿಸಿ ದಿನಕ್ಕೆ 2 ಬಾರಿ ಕುಡಿಯುತ್ತಾ ಬಂದರೆ ರಕ್ತಸ್ರಾವವು ಹತೋಟಿಗೆ ಬರುತ್ತದೆ. ಸಕ್ಕರೆ ಕಾಯಿಲೆಯಿಂದ ಬಳಲುವವರು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆಲಬೇವಿನ ಎಲೆಗಳನ್ನು ಹಾಗೆಯೇ ತಿನ್ನಬಹುದು. ಇಲ್ಲವೇ ಈ ಎಲೆಯ ರಸ ಅಥವಾ ಕಷಾಯವನ್ನು ಮಾಡಿಕೊಂಡು ಸೇವಿಸ್ತಾ ಬರಬಹುದು. ಅರ್ಧ ತಲೆನೋವಿನಿಂದ ಬಳಲುವವರು 3ರಿಂದ 4 ಎಲೆಯಷ್ಟು ನೆಲಬೇವು, ಅಮೃತಬಳ್ಳಿ, ಬೇವಿನ ಎಲೆ, ಸ್ವಲ್ಪ ಅರಿಶಿಣ ಸೇರಿಸಿ ಅದರಿಂದ ಕಷಾಯ ಮಾಡಿ ದಿನಕ್ಕೆ 2 ಬಾರಿ ಕುಡಿತಾ ಬಂದರೆ ಕ್ರಮೇಣ ತಲೆನೋವು ಕಮ್ಮಿ ಆಗ್ತಾ ಬರುತ್ತದೆ. ಎದೆ ಉರಿ, ತಲೆ ಸುತ್ತು ಇರುವವರು ಅರ್ಧ ಚಮಚದಷ್ಟು ಒಣಗಿದ ನೆಲಬೇವಿನ ಎಲೆಯ ಪುಡಿಯನ್ನು ಜೇನುತುಪ್ಪದೊಂದಿಗೆ ಸೇರಿಸಿ ಖಾಲಿ ಹೊಟ್ಟೆಗೆ ಸೇವಿಸ್ತಾ ಬಂದರೂ ತಲೆ ಸುತ್ತು, ಎದೆ ಉರಿ ಕಮ್ಮಿ ಆಗ್ತಾ ಬರುತ್ತದೆ. ಇದರ ಎಲೆಯ ಕಷಾಯ ಸೇವನೆಯಿಂದ ರಕ್ತದೃಷ್ಟಿಯಿಂದ ಬರುವಂಥ ತುರಿಕೆ, ಕಜ್ಜಿ, ಮೊಡವೆಗಳು ಸಹ ಇದರಲ್ಲಿ ಕಮ್ಮಿ ಆಗ್ತಾ ಬರುತ್ತದೆ. ಹಸಿವು ಕಡಿಮೆ ಇದ್ದವರು ಪ್ರತಿದಿನ ಇದರ ಎಲೆಯ ಕಷಾಯವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಜೀರ್ಣಕ್ರಿಯೆಯೂ ಸರಿಯಾಗುತ್ತದೆ.